ಆ ರಾಮ್ ಬಾವಂಗೆ ಆರಾಮಿಲ್ಲ ಹೇಳಿ ಆಸ್ಪತ್ರೆ ಸೇರಿಸಿದ್ವಲ್ಲ. ಒಂದ್ಸಲ ಆರಾಮಾಗಿ ಮನೆಗೆ ಬಂದಿದ್ದ. ಈ ಮತ್ತೆ ಸಿಕ್ಕಾಪಟ್ಟೆ ಜೋರಾಗೋಯ್ದ. ಎಂತ ಔಷಧಿ ಎಲ್ಲ ಸರಿ ತಗೊಂಡಿದ್ದಿಲ್ಲ, ಎಂತದ ಕತೆ? ಥೋ, ಅದು ಎಂತ ಕೇಳ್ತೆ. ಅವ ಸ್ವಲ್ಪ ಆರಾಮಾಗಿ ಮನೆಗೆ ಬಂದ್ನಲ್ಲ. ಮನೆಗೆ ಬಂದ್ಮೇಲೆ ಅವನ ಹೆಂಡತಿ ಸಮಯಕ್ಕೆ ಸರಿಯಾಗಿ ಅವನಿಗೆ ಔಷಧಿನೆಲ್ಲ ಕೊಡ್ತಾ ಇತ್ತು. ಮತ್ತೆ ಅವನಿಗೆ ಅನ್ನ ಊಟ ಮಾಡಿದ್ರೆ ಜೀರ್ಣ ಆಗ್ತಿಲ್ಲ ಹೇಳಿ ಚಂದ ಮಾಡಿ ಗಂಜಿ ಮಾಡಿ ಹಾಕ್ತಾ ಇತ್ತು. ಸರಿಯಾಗಿ ಆರಾಮ್ಸಿರಾಗಿ ಎಲ್ಲ ನೋಡ್ಕೊತಾ ಇತ್ತು. ಸ್ವಲ್ಪ ಆರಾಮಾಗಿ ಇದ್ದಿದ್ದ. ನೀವು ಆ ಬಾಯಿ ಮುಚ್ಚಿಗೆ ಇರೋವ ಬೇಡ್ದ. ನೀವು ಹೆಂಡತಿ ಎದ್ರಿಗೆ ಹಲ್ಬಿದ್ದ. ಆಸ್ಪತ್ರೆಯಲ್ಲಿ ಇದ್ದಾಗ ಹೆಂಗೆ ನರ್ಸ್ಯಕ್ಕ ಟೈಮ್ ಟು ಟೈಮ್ ಊಟ ಕೊಡ್ತಿದ್ದ. ಔಷಧಿ ಎಲ್ಲ ಹೊತ್ತಾಗಿ ಸರಿಯಾಗಿ ಕೊಡ್ತಿದ್ದ. ಆರಾಮಾಗಿದ್ದಿದ್ದಿ. ಒಳ್ಳೆ ನೆಗೆ ಆಡ್ಕೊಂಡು ಸೇವೆ ಮಾಡ್ತಿದ್ದ. ಅಲ್ಲ, ನೋಡಲು ಚಂದನು ಇದ್ದ ಹೇಳಿದ್ದ. ತಗಲ್ಲ ಹೆಂಡತಿ ಸಿಟ್ಟು ಬಂದು, ಅರೆ ತಾನು ಇಷ್ಟು ದಿವಸ ನಿಂಗೆ ಇಷ್ಟು ಚಂದ ಮಾಡಿ ಸೇವೆ ಮಾಡಿ ಒಂದು ಮಾತು ಹೇಳಿದ್ದಿಲ್ಲ. ಅಲ್ಲ, ಆಸ್ಪತ್ರೆಯಲ್ಲಿ ನರ್ಸ್ಯಕ್ಕ ಸೇವೆ ಮಾಡಿದ್ದಾಳೆ ಸುದ್ದಿ ಹೇಳ್ತೆ ಅಲ್ದ. ಮತ್ತು ನೋಡೋದು ಚಂದ ಇದ್ಬೇಡ. ಹೋಗು ಅಲ್ಲೇ ಆಸ್ಪತ್ರೆಯಲ್ಲೇ ಬಿದ್ಗ, ಅಲ್ಲೇ ಸೇವೆ ಮಾಡಿಸಿಯ ಹೇಳಿ ಆ ಔಷಧಿನೆಲ್ಲ ಚೆಲ್ಲಿ ಅವನ್ ಗಂಜಿ ಮಾಡಿಟ್ಟಿತ್ತಲ್ಲ ಆ ಗಂಜಿನೆಲ್ಲ ಸೋಕಿ ಸುಮ್ಮನೆ ಕೂತಿದ್ದು. ಈಗ 2 ದಿವಸದಿಂದ ಮತ್ತೆ ಅವಾಗ ಔಷಧಿ ಇಲ್ಲ, ಊಟ ಇಲ್ಲ. ಈಗ ಅದಕ್ಕೆ ಮತ್ತೆ ಜೋರಾಗಿ ಅವನ್ನ ಈಗ ಮತ್ತೆ ಆಸ್ಪತ್ರೆ ಸೇರಿಸಿಟ್ಟಿದ್ದ. ಬೇಕಾಗಿತ್ತ ಈಗ ನೀನು ಆಸ್ಪತ್ರೆಗೆ ಹೋಗ್ತೆ. ಅದು ನರ್ಸಕ್ಕೆ ಚಂದಿದ್ದಲ್ಲ ಹೆಂಡತಿ ಅದ್ರಿ ಯಾವ ಥರ ಹೇಳ್ತೀರಾ? ಬಾಯಿ ಮುಚ್ಕೊಂಡಿರೋ ಬಿಡ್ದ. ತಗ ಅನುಭವಿಸ್ಲಿ. ಓಕೆ, ಅದು ಕೆಲವೊಂದಿಷ್ಟು ವಿಷಯ ಹೇಳಿದ್ರೆ ಅರ್ಥ ಆಗ್ಲಿ. ಓಕೆ, ಗೊತ್ತಾಗಿಲ್ಲ, ಈಗ ಅನುಭವಿಸ್ಲಿ ತಗ.